Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. 5x - 6 = 4 ಡಿವೈಡೆಡ್ ಬೈ 5. ಈ ಸಮೀಕರಣದಲ್ಲಿನ ಬೀಜ ಪದವು ಆಯ್ಕೆ ಎ x, b -6, c 4/5, d 5x. ಸೊ ಇಲ್ಲಿ ಬೀಜ ಪದವನ್ನ ಹೇಳ್ಬೇಕು. ಸೊ ಇಲ್ಲಿ x ಏನ್ ಹೇಳಿ ಚರಾಕ್ಷರ ಅಲ್ವಾ. ಸೊ ಮೈನಸ್ ಇಲ್ಲಿ 6 ಮತ್ತು 4/5. ಸೊ -6 ಹಾಗೆ 4/5. ಸೊ ಇವುಗಳು ಸ್ಥಿರಾಂಕ. ಸೊ ಇದ್ರಲ್ಲಿ ಮೌಲ್ಯಗಳು ಬದಲಾಗೋದಿಲ್ಲ. ಸೊ ಇಲ್ಲಿ 5x ಏನಿದೆ ಅಲ್ವಾ. ಸೊ ಒಂದು ಸಂಖ್ಯೆ ಮತ್ತು ಒಂದು ಅಥವಾ ಹೆಚ್ಚಿನ ಚರಾಕ್ಷರಗಳ ಗುಣಲಬ್ಧಗಳು. ಸೊ ನೋಡಿ, ಉದಾಹರಣೆಗೆ 5x² y³. ಸೊ ನೋಡಿ ಇಲ್ಲಿ ಸಂಖ್ಯೆ ಸಹಗುಣಕ ಮತ್ತು ಒಂದು ಅಥವಾ ಹೆಚ್ಚಿನ ಚರಾಕ್ಷರಗಳು. ಸೊ ಇವುಗಳ ಗುಣಲಬ್ಧವನ್ನ ನಾವು ಬೀಜ ಪದ ಅಂತ ಹೇಳ್ತೇವೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಒಂದು ಸಮೀಕರಣದಲ್ಲಿ 5x ಏನಾಯ್ತು ಹೇಳಿ ಬೀಜ ಪದ ಆಯ್ತು. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ 5x ಏನ್ ಹೇಳಿ ಈ ಸಮೀಕರಣದಲ್ಲಿನ ಬೀಜ ಪದವಾಗಿದೆ. ಸೊ ಇಲ್ಲಿ x ಅನ್ನೋದು ಚರಾಕ್ಷರ, -6 4/5 ಸ್ಥಿರಾಂಕ. ಓಕೆ, ಥ್ಯಾಂಕ್ ಯು.